ಇದೀಗ ನಿಮ್ಮನ್ನು ದಕ್ಷಿಣ ಭಾರತದಿಂದ ಉತ್ತರ ಭಾರತದ ಶೈಲಿಯ ಕಥಕ್ ನೃತ್ಯ ಲೋಕಕ್ಕೆ ಕರೆದೊಯ್ಯಲು ಬಯಸುತ್ತೇನೆ. ಶಾಸ್ತ್ರೀಯ ನೃತ್ಯವು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಮುಖ್ಯವಾದ ಭಾಗ ಮತ್ತು ಅಭಿವ್ಯಕ್ತಿಯ ಪ್ರತೀಕ. ಇದರಲ್ಲಿ ಭರತನಾಟ್ಯ, ಕಥಕ್, ಕಾಂಚು, ಒಡಿಯಾರ್, ಕೂಚಿಪುಡಿ, ಮೋಹಿನಿ ಅಟ್ಟಂ ಹಾಗೂ ಮತ್ತಿತರ ಪದ್ಧತಿಗಳು ಸೇರಿಕೊಂಡಿವೆ. ಪ್ರತಿಯೊಂದು ನೃತ್ಯ ಶೈಲಿಯು ತನ್ನದೇ ಆದ ವಿಶಿಷ್ಟವಾದ ತಂತ್ರ, ಅಭಿವ್ಯಕ್ತಿ ಮತ್ತು ಸಾಂಸ್ಕೃತಿಕ ಪರಿಕಲ್ಪನೆಗಳನ್ನು ಹೊಂದಿದೆ. ಈ ಎಲ್ಲ ವಿಧವಾದ ನೃತ್ಯಗಳಲ್ಲಿ ಅತ್ಯಂತ ಮನೋಹರವಾಗಿರುವಂಥ ನಾಟ್ಯಕಲೆ ಅಂದರೆ ಅದುವೇ ಕಥಕ್. ಹೆಸರೇ ಹೇಳುವ ಹಾಗೆ ಇದು ಒಂದು ಕಥೆಯನ್ನು ಹೇಳುವ ಕಲೆ. ಕಥಾ ಎಂದರೆ ಕಥೆ, ಕಥಕ ಅಂದರೆ ಕಥೆಯನ್ನು ಹೇಳುವವನು. ಈ ನೃತ್ಯ ರೂಪದಲ್ಲಿ ಭಾವ, ಲಯ, ತಾಳ, ಪಾದ ಸಂಚಾಲನೆ, ಚಕ್ರಗಳು, ಅಭಿನಯ ಎಲ್ಲವೂ ಒಟ್ಟಿಗೆ ಬೆರೆತು ಕಣ್ಣಿಗೆ ಹಾಗೂ ಮನಸ್ಸಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇಂದು ನಾವು ಕಾಣಲಿರುವುದು ಕೇವಲ ಒಂದು ನೃತ್ಯ ಪ್ರದರ್ಶನವಲ್ಲ, ಸಂಗೀತ ಹಾಗೂ ಭಾವಗಳ ಒಂದು ಅದ್ಭುತವಾದ ಯಾತ್ರೆ. ಈ ಯಾತ್ರೆಗೆ ನಮ್ಮೆಲ್ಲರನ್ನು ಕೊಂಡೊಯ್ಯಲು ನಿಮ್ಮ ಮುಂದೆ ನಮ್ಮ ಶಿರಸಿಯ ಮೂಲದವರೇ ಆದ ಯುವ ಪ್ರತಿಭೆ ಡಾಕ್ಟರ್ ವಿಭಾ ಭಟ್ ಬರಲಿದ್ದಾರೆ. ಅವರ ಬಗ್ಗೆ ಹೇಳೋದಾದರೆ, ಡಾಕ್ಟರ್ ವಿಭಾ ಭಟ್ ಅವರು ನಮ್ಮ ಊರಿನವರೇ ಆದ ಖ್ಯಾತ ಹೃದಯ ತಜ್ಞ ಡಾಕ್ಟರ್ ದಿವಾಕರ್ ಭಟ್ ಹಾಗೂ ಅವರ ಪ್ರತಿಯೊಂದು ಸಾಧನೆಯಲ್ಲೂ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀಮತಿ ಮೀನಾಕ್ಷಿ ಭಟ್ ಅವರ ಸುಪುತ್ರಿ. ಗುರು ಶ್ರೀಮತಿ ವೀಣಾ ಶಾಸ್ತ್ರಿ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪಾಠಗಳನ್ನು ಕಲಿಯುತ್ತಿದ್ದ ವೇಳೆ ಕಥಕ್ ನೃತ್ಯದ ಕಲೆಯತ್ತ ಆಕರ್ಷಿತರಾಗಿ ಗುರು ಪೂರ್ಣ ಆಚಾರ್ಯ ಇವರಿಂದ ತರಬೇತಿಯನ್ನು ಆರಂಭಿಸಿದರು. ಪ್ರಸ್ತುತ ಅವರು ಪ್ರತಿಷ್ಠಿತ ನಾದಂ ಸಂಸ್ಥೆಯ ಗುರುಗಳು ಶ್ರೀಮತಿ ನಂದಿನಿ ಮೆಹ್ತಾ ಹಾಗೂ ಶ್ರೀ ಮುರಳಿ ಮೋಹನ್ ಕಲ್ವ ಅವರ ಮಾರ್ಗದರ್ಶನದಲ್ಲಿ ನೃತ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ. ಈಕೆ ಬರೀ ನೃತ್ಯಪಟು ಅಷ್ಟೇ ಅಲ್ಲ, ಒಂದು ಕಡೆ ಸ್ಟೆಥೋಸ್ಕೋಪನ್ನು ಹಿಡಿದ ವೈದ್ಯೆಯೂ ಕೂಡ. ಈಕೆ ದೂರದರ್ಶನ ಮಾನ್ಯತೆ ಪಡೆದ ಕಲಾವಿದೆಯೂ ಹೌದು. ಕಥಕ್ ನೃತ್ಯದ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿರುವಂಥ ಇವಳು ವೈದ್ಯಕೀಯ ಅಧ್ಯಯನದ ನಡುವೆಯೇ ದೇಶದ ವಿವಿಧ ವೇದಿಕೆಗಳಲ್ಲಿ ತನ್ನ ನೃತ್ಯ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾಳೆ. ತಿರುಪತಿ, ಕೊಚ್ಚಿ, ರಾಜಸ್ಥಾನದ ನೀರಾಣ ಕೋಟೆ, ಚೆನ್ನೈ ಹಾಗೂ ನಮ್ಮ ಪ್ರತಿಷ್ಠಿತ ಮೈಸೂರು ದಸರಾ, ಬೆಂಗಳೂರು ಉತ್ಸವ, ಪುಳಿಗೆರೆ ಉತ್ಸವ ಹೀಗೆ ಹಲವಾರು ಕಡೆ ಅವಳ ನೃತ್ಯ ಕಂಗೊಳಿಸಿದೆ. ನಾದಂ ತಂಡದ ಪ್ರಮುಖ ಸದಸ್ಯೆಯಾಗಿ ಅವಳು ಅನೇಕ ಪ್ರತಿಷ್ಠಿತ ಉತ್ಸವಗಳಲ್ಲಿ ಪ್ರದರ್ಶನವನ್ನು ನೀಡಿದ್ದಾಳೆ. ಸೊ ಈ ಯುವ ಪ್ರತಿಭೆಗೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಹಾಗೆ ಇವತ್ತು ನಮ್ಮೊಂದಿಗೆ ಗಾಯನದಲ್ಲಿ ಶ್ರೀ ಕೀರ್ತನ್ ಹೊಳ್ಳ, ತಬಲಾನಲ್ಲಿ ಶ್ರೀ ಕೌಶಿಕ್ ಭಟ್, ಕೊಳಲಿನಲ್ಲಿ ಶ್ರೀ ಸಮರ್ಥ್ ಹೆಗಡೆ ಹಾಗೂ ಪದಂತ್ನಲ್ಲಿ ಕುಮಾರಿ ಪಾವನಿ ಕಲ್ವ ಇವರೆಲ್ಲರೂ ಇದ್ದಾರೆ. ಇವರೆಲ್ಲರೂ ಸಾಧಕರೇ. ಅವರ ಪರಿಚಯವನ್ನು ನಾನು ನಿಮಗೆ ಹಂತ ಹಂತವಾಗಿ ಮಾಡಿಕೊಡ್ತೀನಿ. ಈಗ ವಿಭಾಳನ್ನು ವೇದಿಕೆಗೆ ಆಹ್ವಾನಿಸುವಂಥ ಸಮಯ. ಮೊದಲ ಪ್ರದರ್ಶನವಾಗಿ ವಿಭಾ ಸಂತ ಕವಿ ತುಳಸಿದಾಸರು ರಚಿಸಿದ ದೇವಿ ಸ್ತುತಿ ಜಯ ಜಯ ಜಗ ಜನನಿ ದೇವಿ ಅನ್ನೋ ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಲಿದ್ದಾಳೆ. ಈ ಗಾಯನವು ಅಂಧಕಾರದಿಂದ ಬೆಳಕಿನತ್ತ ಸಾಗುವ ಪಯಣವನ್ನು ಸಾರುತ್ತದೆ. ವಿಭಾಳನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ.
जग जननी देवी सुर नर मुनि असुर सेवी भक्ति मुक्ति दायिनी भय हरणी कालिका मंगलमुद सिद्धि सदनि सर्व ईश वदनि तापति निर तरुण तरणि किरण मालिका गमदनि सरे गरे सनि द म ग म गमदनि सरे गरे सनि द म ग म जय जय जग जननी देवी सुर नर मुनि असुर सेवी भक्ति मुक्ति दायिनी भय हरणी कालिका जय जय जग जननी देवी सुर नर मुनि असुर सेवी भक्ति मुक्ति दायिनी भय हरणी कालिका मंगल मुद सिद्धि सदनि पर्व शबरीश वदनि तापति मिर तरुण तरणि किरण मालिका जय जय जग जननी देवी सुर नर मुनि असुर सेवी भक्ति मुक्ति दायिनी भय हरणी कालिका मंगल मुद सिद्धि सदनि पर्व शबरीश वदनि तापति मिर तरुण तरणि किरण मालिका जय जय जग जननी देवी वर्म चर्म कर कृपाण शूलशैल धनुष बाण गरजा विरम गरजा गरम वर्म चर्म कर कृपाण शूलशैल धनुष बाण धरणि धरणि दानवदर रण करालिका पूतना पिशाच प्रेत डाकिनी साकिनी समेत भूत ग्रह बेताल खग मृगाल जालिका जय जय जग जननी देवी सुर नर मुनि असुर सेवी भक्ति मुक्ति दायिनी भय हरणी कालिका मंगल मुद सिद्धि सदनि पर्व शबरीश वदनि तापति मिर तरुण तरणि किरण मालिका जय जय जग जननी देवी ग म म म द द द नि 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 सा सा रे सा रे सा रे सा रे ग म ग रे सा रे सा रे सा रे सा रे ग म ग रे सा रे सा रे सा रे सा रे ग म ग रे सा ग म म म द द द नि 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 सा ग रे सा रे सा रे सा रे ग म ग रे सा ग रे सा रे सा रे सा रे ग म ग रे सा ग रे सा रे सा रे सा रे ग म ग रे सा जय महेश भामिनी अनेक रूप नामिनी गरजा निरम गरजा गंतरम जय महेश भामिनी अनेक रूप नामिनी समस्त लोक स्वामिनी हिमशैल बालिका रघुपति पद परम प्रेम तुलसी यह अचल नेम देहु हुए प्रसन्न पाहि प्रणत पालिका जय
मुक्तिदायिनि भयहरणि कालिका जय जय जगजननि देवी सुरनरमुनि असुरसेवी भक्ति मुक्तिदायिनि भयहरणि कालिका मंगल मुद सिद्धि सदनि परवशवरीशवदनि तापति मीर करुण तरणि किरण मालिका किरण मालिका किरण मालिका ಭಕ್ತಿ ಭಾವದಿಂದ ತುಂಬಿದ ನೃತ್ಯ ಪ್ರದರ್ಶನವನ್ನು ನೀಡಿದ ವಿಭಾಳಿಗೆ ಧನ್ಯವಾದಗಳು. ಇವತ್ತು ನಮ್ಮೊಂದಿಗೆ ಹಲವಾರು ಕಲಾವಿದರಿದ್ದಾರೆ. ಅವರಲ್ಲಿ ತಬಲಾನಲ್ಲಿ ನಮ್ಮೊಂದಿಗಿರೋದು ಶ್ರೀ ಕೌಶಿಕ್ ಭಟ್ ಅವರು. ಕಳೆದ 14 ವರ್ಷಗಳಿಂದ ಪಂಡಿತ್ ಗುರುಮೂರ್ತಿ ವೈದ್ಯ ಅವರಿಂದ ತಬಲಾ ತರಬೇತಿಯನ್ನು ಪಡೆಯುತ್ತಾ ಬಂದಿರುವ ಇವರು ತಮ್ಮ ಬಾಲ್ಯದಲ್ಲಿ ತಂದೆ ಶ್ರೀ ಗಣೇಶ್ ಭಟ್ ಅವರಿಂದ ತಬಲಾವನ್ನು ಕಲಿಯಲು ಆರಂಭಿಸಿದರು. ಈಗ ಆಲ್ ಇಂಡಿಯಾ ರೇಡಿಯೋನ ಬಿ ಹೈ ಗ್ರೇಡ್ ಕಲಾವಿದ ಕೂಡ ಆಗಿದ್ದಾರೆ. ಪಂಡಿತ್ ವಿನಾಯಕ್ ತೋರ್ವಿ, ಪಂಡಿತ್ ಪರಮೇಶ್ವರ್ ಹೆಗಡೆ, ಉಸ್ತಾದ್ ಶಫೀಕ್ ಖಾನ್, ಡಾಕ್ಟರ್ ಅಶೋಕ್ ಹುಗ್ಗನವರ್, ವಿದುಷಿ ಪೂರ್ಣಿಮಾ ಭಟ್ ಮೊದಲಾದ ಗಣ್ಯ ಕಲಾವಿದರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಪ್ರತಿಷ್ಠಿತ CCRT ವಿದ್ಯಾರ್ಥಿ ವೇತನ ಪಡೆದ ಈ ಯುವ ತಬಲಾ ವಾದಕ ವಿಶಾರದ ಮತ್ತು ವಿದ್ವತ್ ಪರೀಕ್ಷೆಗಳಲ್ಲಿ ಶ್ರೇಷ್ಠ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮತ್ತೋರ್ವ ಕಲಾವಿದ ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀ ಸಮರ್ಥ್ ಹೆಗಡೆಯವರು. ಸಂಗೀತಪರ ಕುಟುಂಬದಲ್ಲಿ ಜನಿಸಿದ ಸಮರ್ಥ್ ಅವರು ಬಾಲ್ಯದಿಂದಲೇ ತಂದೆ ಶ್ರೀ ರಾಮಚಂದ್ರ ಹೆಗಡೆ ಅವರಿಂದ ವೋಕಲ್ ಮತ್ತು ಹಾರ್ಮೋನಿಯಂ ಪಾಠಗಳನ್ನು ಕಲಿತರು. ಬಾನ್ಸೂರಿಯತ್ತ ಆಸಕ್ತಿ ಬೆಳೆಸಿಕೊಂಡ ಇವರು ಪ್ರಭಾಸ್ ಹೆಗಡೆ ಅವರಿಂದ ಪ್ರಾಥಮಿಕ ತರಬೇತಿ ಪಡೆದ ನಂತರ ಶಿರನಾಳದ ಗೋಕುಲ ಬಾಸರಿ ಗುರುಕುಲದಲ್ಲಿ ಶ್ರೀ ನಾಗರಾಜ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಕಳೆದ ದಶಕದಿಂದ ಅಭ್ಯಾಸವನ್ನು ಮಾಡುತ್ತಿದ್ದಾರೆ. ವಾಣಿಜ್ಯ ಪದವೀಧರರಾಗಿರುವ ಸಮರ್ಥ್ ಅವರು ಕರ್ನಾಟಕ ಸರ್ಕಾರದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬಾನ್ಸುರಿ ವಿಷಯದಲ್ಲಿ ವಿದ್ವತ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ದೇಶದ ವಿವಿಧ ಪ್ರತಿಷ್ಠಿತ ಉತ್ತಮ ಪ್ರದರ್ಶನ ನೀಡಿರುವ ಇವರು ದೂರದರ್ಶನ ಹಾಗೂ ಆಕಾಶವಾಣಿಯಲ್ಲಿಯೂ ಪ್ರದರ್ಶನವನ್ನು ನೀಡಿದ್ದಾರೆ. ನಿಮಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಈಗ ಮತ್ತೆ ವಿಭಾಳನ್ನು ವೇದಿಕೆಗೆ ಆಹ್ವಾನಿಸುವ ಸಮಯ. ಮುಂದಿನ ಪ್ರಸ್ತುತಿ ತೀನ್ ತಾಲ್. ಇದರ ಬಗ್ಗೆ ನಾನು ಹೇಳೋದರ ಬದಲು ಅದನ್ನು ವಿಭಾಳ ಧ್ವನಿಯಲ್ಲಿಯೇ ಕೇಳೋಣ. ಜೋರಾಗಿ ಚಪ್ಪಾಳಿಯೊಂದಿಗೆ ವಿಭಾಳನ್ನು ಸ್ವಾಗತಿಸಿ. धिकिट कथक धिकिट धात्रक धिकिट कथक धिकट ध्यान धिकिट
ಬಾರಿಸ್ತಾ ಇದ್ದೇನೆ. 16 ಮಾತ್ರೆಗಳ ತಾಳಚಕ್ರ. ಇದು ನಾವು ಕಥಕಲಿ ಮಾಡುವಂಥ ಒಂದು ಟೆಕ್ನಿಕಲ್ ಐಟಮ್. ಸೊ ಇದರಲ್ಲಿ ಭಾಳಷ್ಟು ಪರನ್, ಪೆರಿಮೇಲು, ತಿಹಾಯಿ ಈ ಥರದ್ದನ್ನೆಲ್ಲ ಮಾಡಿ ತೋರಿಸ್ತೀನಿ. ಮೊದಲಿಗೆ ಉಪಜ್ ಅಂದರೆ ನಾವು ಕಥಕ್ನಲ್ಲಿ ಮಾಡುವಂಥ ಒಂದು ರೀತಿಯ ಫುಟ್ವರ್ಕ್. ಕಾಲು ಹೆಜ್ಜೆಗಳಲ್ಲಿ ಬೇರೆ ಬೇರೆ ರೀತಿ ಪ್ಯಾಟರ್ನ್ ಮಾಡಿ ಸಮ್ಮಿಗೆ ಬಂದು ಮುಟ್ಟುವ ರೀತಿ ಉಪಜ್. ಮುಂದೆ ಠಾಟ್. ಠಾಟ್ ಅಂದರೆ ಥಾಬ್ ಅಥವಾ ನಿಲ್ಲುವುದು. ವಿಲಂಬಿತ ಲಯದಲ್ಲಿ ನಿಂತಲ್ಲೇ ಆದಷ್ಟು ಸಣ್ಣ ಹಾಗೂ ಸೂಕ್ಷ್ಮ ಮೂವ್ಮೆಂಟ್ಸ್, ಚಾಲನೆಗಳಿಂದ ಸಮ್ಮಿಗೆ ಬಂದು ಮುಟ್ಟುವ ರೀತಿ.
थे ता ता धान थे ता थे आन थे ता थे तान थे ता थे थे तित तक था तक 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 ता थे ता आ थे ता थे ता थे तित तक था सा सा आ आठ नौ ता थे तत आ थे तत तिक था तिक तिक थे तिक था तिक तिक थे तिक था तिक तिक थे ता थे ता थे ता थे थे ता 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 थे ता 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 थे ता 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 ಮುಂದೆ ಕೆಲವು ಉಠಾನ್ಗಳು. थे ता थे दिग दिग थे ता थे ता थे ता थे दिग दिग थे ता थे ता थे तत थे आ थे तत थे थे ता थे ता थे ता थे ता थे ता ता थे ता थे ता थे ता ता थे ता थे ता ता थे ता ता दिग दिग थे ता थे दिग 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 थे ता थे धा धा तिर भिन धा धा तिर भिन धा धा तिर भिन धा दिग दिग थे ता थे दिग 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 थे ता थे धा धा तिर भिन धा धा तिर भिन धा धा तिर भिन धा दिग थे दिग थे दिग थे दो तीन चार पाँच छः सात आठ धा ಮುಂದಿನ ಉಠಾನ್ ರೆಸಿಟೇಷನ್ ಪಡಂತ್ ಮಾಡಿ ತೋರಿಸ್ತೀನಿ. ಪಡಂತ್ ಮಾಡುವಾಗ ಒಂದು ಸ್ವಲ್ಪ ಅಭಿನಯ. ಇಬ್ಬರು ಇನ್ನೊಬ್ಬರ ಬಗ್ಗೆ ಏನೋ ಮಾತಾಡ್ತಾ ಇರ್ತಾರೆ. ಆ ಸುದ್ದಿ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹರಡಿ ಇಡೀ ಊರಿಗೆಲ್ಲ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಗಾಸಿಪ್.
गिन थे ता किड़ा ता तिग धा थे त्रम थे ता थे ता थे तक घिन धा ता थे थे ता थे ता थे तक घिन धा ता थे त्रम थे ता थे तक घिन धा ता थे ता थे ता धा ता धा ता धा थे ई ता ता थे ता थे ता थे ता थे ता थे खा ता थे ता ता थे ता थे ता थे आ थे ता थे खा ता ता थे आ थे ता थे ता तिगड़ा थे ता थे तिगड़ा थे ता थे ता थे आ थे ता था ಮುಂದೆ ಒಂದು ತ್ರಿಪಲ್ಲಿ ಅಂದರೆ 3 ಸ್ಪೀಡ್ಸಲ್ಲಿ ಮಾಡುವಂಥದ್ದು. ಮೂರನೇ ಸ್ಪೀಡ್ ಮಾತ್ರ ಡಿಸೈಡ್ ಮಾಡ್ತೀನಿ, ಸ್ವಲ್ಪ ಉದ್ದ ಇದೆ. ಧೀಗ ನಗ ಗೇಡ ಗೇಡ ನಗ ಥೆತ್ತಿತ್ತ 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 ತಾಗಿಡಾನ ಗಿಡನ ಗನ್ನ ಗಿಡ ತಗಗಿನ ಹತ್ರ ತಿರ್ಕತಗಿನ ತಾಗಿಡಾನ ಗಿಡನ ಗನ್ನ ಗಿಡ ತಗಗಿನ ಹತ್ರ ತಿರ್ಕತಗಿನ ತಾಗಿಡಾನ ಗಿಡನ ಗನ್ನ ಗಿಡ ತಗಗಿನ ಹತ್ರ ತಿರ್ಕತಗಿನ. ಆಗ ಸುದ್ದಿ ಹೇಳ್ತಾ ಇದ್ರಲ್ಲ, ಯಾರ ಬಗ್ಗೆ ಅಂತ ಇದ್ರಲ್ಲಿ ತೋರಿಸ್ತೀನಿ. ಮುಂದೆ ಒಂದು ಟ್ರಿಪಲ್ಲಿ ಅಂದರೆ ನೇಚರಲ್ಲಿ ಸಿಗೋ ಸೌಂಡ್ಸ್, ಜಿಜಿಕಿತ ಈ ಥರದ್ದೆಲ್ಲ ಉಪಯೋಗಿಸಿ ಮಾಡೋದು. ಥೆರ್ರಿ ತಕ್ ತಕ್ ತಕ ಧಿನ ತಕ ಧಿನ ತಕ್ಕ ಥೆರ್ರಿ ಕುಕ್ಕು ಥೆರ್ರಿ ಜಗ ಜಗ ತಕ್ಕ ತಾ ಥುಂಗ ತಕ್ ಧಾ ಧಿನ್ ತಾ ಜಗ ಜಗ ನಗ ಥೆರಿ ತಾ ಥುಂಗ ತಕೀತ ತಾ ಜಗ ಜಗ ನಗ ಥೆರಿ ತಾ ಥುಂಗ ತಕೀತ ತಾ ಥೆರ್ರಿ ಕುಕ್ಕು 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 ಜಗ 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 ತಾ ಥೆರ್ರಿ ಕುಕ್ಕು 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 ಜಗ 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 ಜನಕ ಜನಕ ತಕ ತಾ ಜನಕ ಜನಕ ತಕ ತಾ ಜನಕ ಜನಕ ತಕ ತಾ ಜಿಜಿಕಿಟ ತಕ ಧುಮಾಂಗ ಧುಮ್ ಜಿಜಿಕಿಟ ತಕ ಧುಮಾಂಗ ಧುಮಾಂಗ ಧುಮ್ ಕಿಟ ತಕ್ಕ ಜಿಜಿಕಿಟ ತತ್ ತತ್ ಥೋ ತತ್ ತತ್ ಥೋ ತತ್ ತತ್ ಥೋ ಥೆರಿಕಿಟ ತಕ ಥೆರಿಕಿಟ ಥೆರಿಕಿಟ ತಕ ತಕ ಥೆರಿಕಿಟ ತಕ ತಾ ತಕ್ ಥೋ ಥೆರಿಕಿಟ ತಕ ಥೆರಿಕಿಟ ಥೆರಿಕಿಟ ತಕ ತಕ ಥೆರಿಕಿಟ ತಕ ಕ್ರಾನ್ ತಕ್ ಥೋ ಜಿಕ್ರಾನ್ ಕ್ರಾನ್ ತಕ ಧುಮ್ ಕಿಟ ಕ್ರಾನ್ ತಕ ತಕ ಕಥೆ ಜಿಕ್ರಾನ್ ಕ್ರಾನ್
धा धिंदा क धिग धिट धग तान कदिगिन धित धित ता धित धित ता तक तक धा धा धान धा तक तक धग धित धिग तान धा किट तान धान धा तक तक धग धित धिग तान धा किट तान धान धा किट तान धान धा किट तान धान धा ಮುಂದೆ ತಿಹಾಯಿಗಳು ಒಂದು ರಿಸೈಡ್ ಮಾಡ್ತೀನಿ. ಟಿ ಟ ಕ ತ ಗ ಧಿ ಗ ನ ಧ ಟಿ ಟ ಕ ತ ಗ ದಿ ಗ ನ ಟಿ ಟ ಕ ತ ಗ ದಿ ಗಿ ನ ಧ ಟಿ ಟ ಕ ತ ಗ ದಿ ನ ಧ ಟಿ ಟ ಕ ತ ಗ ದಿ ಗಿ ನ ಧ ಟಿ ಟ ಕ ತ ಗ ದಿ ಗಿ ನ ಧ ಟಿ ಟ ಕ ತ ಗ ದಿ ಗಿ ನ ಧ ಧ ಧ ಟಿ ಟ ಕ ತ ಗ ಧಿ ಗ ನ ಧ ಟಿ ಟ ಕ ತ ಗ ದಿ ಗ ನ ಧ ಟಿ ಟ ಕ ತ ಗ ದಿ ಗಿ ನ ಧ ತಗದಿಗಿನ ಧ ತಿಟಕ ತಗದಿಗಿನ ಧ ತಿಟಕ ತಗದಿಗಿನ ಧ ತಿಟಕ ತಗದಿಗಿನ ಧ ಧ ಧ ಟಿ ಟಕ ತಗ ದಿ ಗ ನ ಧ ಟಿ ಟಕ ತಗ ದಿ ಗ ನ ಧ ತಿಟಕ ತಗದಿಗಿನ ಧ ಕ ತಗದಿಗಿನ ಧ ತಿಟಕ ತಗದಿಗಿನ ಧ ತಿಟಕ ತಗದಿಗಿನ ಧ ತಿಟಕ ತಗದಿಗಿನ ಧ ಧ ಧ ಒಂದು ಕವಿತ್ತು. मैं जाती थी मधुर धुन चली रे गुमान मेरी सिर धर गगन तो डगर नगर की गली ही में रोके खाना मारी रे अनोखे ताना काहे को न जावत बीच डगर की आगे देखूं पीछे देखूं कोई सखी संग नाही करक करक गई सारी चूड़ी कर की कर मोरा पकड़ कराई मोरा डाहरी तत्ता थे तत्ता थे तत्ता था मैं जाती थी मधुर धुन चली रे गुमान मेरे सिर धर गगर में तू डगर नगर की गली में रोके कान्हा मारी रे अनोखे तान काहे को
ಬಹಳಷ್ಟು ಚಕ್ಕರ್ಗಳಿವೆ. ಸೊ ಪಾವಿನಿ ಜೊತೆ ನೀವು ಕೂಡ ಲೆಕ್ಕ ಮಾಡ್ಬೋದು. धान धान धगत धगत दिग 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 नग 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 तिटक तान धा 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 घिन धा गत धा धक धा के धा तिक धा घिन डान धरि एक के दो 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 तीन 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 चार 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 एक के दो दो तीन तीन चार चार एक दो तीन चार धा एक दो 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 तीन 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 चार 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 एक दो दो तीन तीन चार चार एक दो तीन चार धा एक दो 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 तीन 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 चार 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 एक दो दो तीन तीन चार चार एक दो तीन चार धा धक धा एक दो तीन चार धा धक धा एक दो तीन तीन चार चार धा धक धा. ತೀನ್ ತಾಲದ ಕೊನೆಯಲ್ಲಿ ಒಂದು ಗತ್ನಿಕಾಸ್. ಗತ್ನಿಕಾಸ್ ಅಂದರೆ ಚಾಲನೆಯ ರೀತಿ. ನಾನು ಘೂಂಗಟ್ಗೆ ಗತ್ ಮಾಡ್ತೀನಿ. ಘೂಂಗಟ್ ಅಂದರೆ ದುಪ್ಪಟ್ಟ ಅಷ್ಟೇ, ಸಿಂಪಲ್. ಪಾದಲಯ ಹಾಗೂ ಅಭಿವ್ಯಕ್ತಿಯ ಈ ಸುಂದರ ಪ್ರದರ್ಶನಕ್ಕೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ. ಧನ್ಯವಾದಗಳು ವಿಭಾ. ಸಪ್ತಕ ಹಾಗೂ ಸಪ್ತಕದ ದಂಪತಿಯರು ಇವರು ನಮಗೇನು ಹೊಸಬ್ರಲ್ಲ. ಇಲ್ಲಿವರೆಗೆ 800ಕ್ಕೂ ಹೆಚ್ಚು ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಿರುವ ಈ ಸಪ್ತಕ ಹಲವಾರು ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮದಲ್ಲೂ ತನ್ನನ್ನು ತೊಡಗಿಸಿಕೊಂಡಿದೆ. ವಿಶೇಷ ಅಂದರೆ ಸಪ್ತಕದ ಎಲ್ಲ ಸಂಗೀತ ಕಾರ್ಯಕ್ರಮಗಳಲ್ಲೂ ಉಚಿತವಾದ ಪ್ರವೇಶ. ಕಲೆಯ ಪ್ರೋತ್ಸಾಹದ ಜೊತೆಗೆ ಹಲವಾರು ಗ್ರಾಮೀಣ ಮಕ್ಕಳಿಗೆ ನೀಡುವ ವಿದ್ಯಾರ್ಥಿ ವೇತನದ ಮೊತ್ತ ಸುಮಾರು 17 ಲಕ್ಷಕ್ಕೂ ದಾಟಿದೆ. 150ಕ್ಕೂ ಹೆಚ್ಚು ಗ್ರಾಮೀಣ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೆಂಬಲವಾಗಿ ಅಲ್ಲಿನ ಕಲಾವಿದರ ಗೌರವಧನ ಸಪ್ತಕವು ಭರಿಸಿದೆ. ಸಪ್ತಕ ಸಭಾಂಗಣ ಎಂತ
ಕಲಾಭವನವನ್ನು ನಿರ್ಮಿಸಿದ್ದು. ಅದರಲ್ಲಿ ನೂರಾರು ಸಂಗೀತ ಕಾರ್ಯಕ್ರಮಗಳು ಜರುಗಿವೆ. ನಮ್ಮದೇ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ಬೀಚ್ನಲ್ಲಿ ಸಪ್ತಕದ ಕಡೆಯಿಂದ ಬೃಹತ್ ಸ್ವಚ್ಛತಾ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಪ್ತಕದ ಸಾಧನೆಗಳನ್ನು ಹೇಳುತ್ತಾ ಹೋಗದರೆ ಸಮಯ ಸಾಲೋದೇ ಇಲ್ಲ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಳೆದ 19 ವರ್ಷದಿಂದ ನಿಮ್ಮಂಥ ಸಾವಿರಾರು ಪ್ರೇಕ್ಷಕರು ಹಾಗೂ ಕಲಾರಸಿಕರು ನೀಡಿರುವ ಮೆಚ್ಚುಗೆ ಅಪಾರ. ಸಪ್ತಕ ತಂಡ ಹಾಗೂ ನಮ್ಮ ಪ್ರೀತಿಯ GS ಹೆಗ್ಡೆ ಮತ್ತು ಶ್ರೀಮತಿ ಗೀತಾ ಹೆಗ್ಡೆ ದಂಪತಿಗಳಿಗೆ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಸಪ್ತಕದ ಜೊತೆ ಹೀಗೆ ಇರಲಿ ಎಂದು ಆಶಿಸುತ್ತಾ, ವಿಭಾಳ ಮುಂದಿನ ಪ್ರಸ್ತುತಿ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ. ಇದು ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಒಂದು ಕನ್ನಡದ ಭಾವಗೀತೆ. ಗೋಧೂಳಿ ಹೊತ್ತಿನಲ್ಲಿ ಸಂಜೆ ಕವಿದ ಕ್ಷಣದಲ್ಲಿ ಎಲ್ಲ ಪಕ್ಷಿ ಪ್ರಾಣಿಗಳು ತಮ್ಮ ಗೂಡು ಮನೆಗಳ ಕಡೆಗೆ ಹಾರಿ ಹೋಗುವ ವೇಳೆ, ಚಿಕ್ಕ ಮಕ್ಕಳು ತಮ್ಮ ತಾಯಿಯ ಕಡೆಗೆ ಓಡಿ ಹೋಗುವ ವೇಳೆ, ಆದರೆ ನಾವು ಮಾತ್ರ ನಮ್ಮ ಪ್ರಿಯ ಜನರಿಗಾಗಿ ಹಾತೊರೆಯುತ್ತಾ ಅವರ ನೆನಪಿನಲ್ಲೇ ಉಳಿದುಕೊಳ್ಳುತ್ತಿದ್ದೇವೆ. ಸೂರ್ಯ ಅಸ್ತಂಗತವಾಗುವ ಈ ಹೊತ್ತಿನಲ್ಲಿ ನಮ್ಮಿಂದ ದೂರವಾದವರ ಅಗಲಿಕೆಯನ್ನು ನಾವು ಅತಿಯಾಗಿ ಅನುಭವಿಸುತ್ತೇವೆ. ಇದು ಒಂದು ವಿರಹ ಗೀತೆ. ದೂರದ ಪ್ರಯಾಣಕ್ಕೆ ಹೋಗಿ ಇನ್ನೂ ಮರಳಿ ಬರದಿರುವ ಪ್ರಿಯಕರರಿಗೆ ಅಥವಾ ಈ ಲೋಕದಿಂದಲೇ ಮತ್ತೊಂದು ಯಾತ್ರೆಗೆ ಹೊರಟು ಮರಳಿ ಬರಲಾಗದವರಿಗೆ ಬರೆದಿರುವ ಹಾಡು ಇದು. ಸತ್ಯವನ್ನು ತಿಳಿದುಕೊಳ್ಳುವುದು ಕಷ್ಟವಲ್ಲ, ಆದರೆ ಸತ್ಯವನ್ನು ಒಪ್ಪಿಕೊಳ್ಳುವುದು ಮಾತ್ರ ಕಷ್ಟ. ಈ ಗೀತೆಯಲ್ಲಿ ನಾಯಕಿ ತನ್ನ ಪ್ರಿಯಕರನನ್ನು ಕಳೆದುಕೊಂಡಿರುವ ನೋವನ್ನು ಇನ್ನೂ ನಂಬಲಾಗದೆ ಸ್ವೀಕರಿಸಲಾಗದೆ ಅದೇ ಅಂಚಿನಲ್ಲಿ ನಿಂತುಕೊಂಡಿದ್ದಾಳೆ. ಕೃತಿಯ ಅಂತ್ಯದಲ್ಲಿ ಆಕೆಯ ಗೆಳತಿ ಅವಳನ್ನು ಭೇಟಿ ಮಾಡಿ, ಏಕೆ ಇನ್ನೂ ಹಳೆಯ ನೆನಪಿನಲ್ಲಿಯೇ ಸಿಲುಕಿಕೊಂಡಿದ್ದೀಯಾ? ಜಗತ್ತಿನಲ್ಲಿ ಯಾವುದೂ ನಿಂತಿಲ್ಲ, ಬದುಕು ತನ್ನ ದಾರಿಯಲ್ಲೇ ಸಾಗುತ್ತದೆ. ನಮ್ಮೊಂದಿಗೆ ಉಳಿದಿರುವ ಈ ಬದುಕು ಅದನ್ನು ಸ್ವೀಕರಿಸಿ ಅನಿವಾರ್ಯವನ್ನು ಮನಗಂಡು ಮುಂದೆ ಸಾಗಬೇಕು ಎಂದು ಹೇಳುತ್ತಾಳೆ. ಈ ಗೀತೆಯನ್ನು ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಲು ವಿಭಾಳನ್ನು ನಿಮ್ಮ ಮುಂದೆ ವೇದಿಕೆಗೆ ಆಹ್ವಾನಿಸುತ್ತೇನೆ. ಜೋರಾಗಿ ಚಪ್ಪಾಳೆಯೊಂದಿಗೆ ಆಹ್ವಾನಿಸೋಣ. ನಿನ್ನ ಜೊತೆ ಮಾತೆ ಮನ ವಿಭಾತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ
ಕಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ನಿನ್ನ ಜೊತೆಯಲ್ಲದೆ ಮಾತಿಲ್ಲದೆ ಮನ ವಿಭಾತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ನಿನ್ನ ಜೊತೆಯಲ್ಲದೆ ಮಾತಿಲ್ಲದೆ ಮನ ವಿಭ್ರಾತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ಕಣ್ಣನೆ ದಣಿಸುವ ಈ ಪಡೋವಣ ಬಾಣ್ಬಣ್ಣಗಳು ಮಣ್ಣನೆ ಹೊನ್ನಿನ ಹಣ್ಣಾಗಿಸುವಿ ಕಿರಣಗಳು ಹಚ್ಚನೆ ಹಸೂರಿಗೆ ಹಸೆ ಇಡುತ್ತಿರುವಿ ಖಗಗಾನ ಚಿನ್ನ ನೀನಿಲ್ಲದೆ ಬಿಮ್ಮೆನ್ನುತ್ತಿದೆ ರಮ್ಯೋಧಾನ ಮತ್ತದೇ ಬೇಸರ ಆಸೆಗಳ ಹಿಂಡಿನ ತುಳಿತಕ್ಕೆ ಹೊಲನಂದೇಹ ಬರುವೆಯೋ ಬಾರೆಯೋ ನೀನೆನ್ನುತ್ತಿದೆ ಸಂದೇಹ ಆಸೆಗಳ ಹಿಂಡಿನ ತುಳಿತಕ್ಕೆ ಹೊಲನಂದೇಹ ಬರುವೆಯೋ ಬಾರೆಯೋ ನೀನೆನ್ನುತ್ತಿದೆ ಸಂದೇಹ ಮುತ್ತಿದಾಲಸ್ಯವ ಬಿಗಿ ಮೌನವ ಹೊಡೆದೋಡಿಸುವ ಮತ್ತೆ ಅಸಮತೆಯ ಹಿರಿಬೇಲಿಯ ಸರಿ ನಿಲ್ಲಿಸುವ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನ ವಿಭ್ರಾತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಕಾಂತ ಮತ್ತದೇ ಬೇಸರ ಅದೇ ಕಾಂತ ಅದೇ ಕಾಂತ ಮತ್ತದೇ ಬೇಸರ ಅದೇ
ಏಕಾಂತ ಏಕಾಂತ ಭಾವದ ಆಳವನ್ನು ಸುಂದರವಾಗಿ ತೋರಿಸಿಕೊಟ್ಟ ವಿಭಾಳಿಗೆ ಧನ್ಯವಾದಗಳು. ನಮ್ಮ ಸಿರ್ಸಿ ಕಡೆ ನಾವು ನೃತ್ಯ ಮತ್ತು ಹಾಡಿನ ರಿಯಾಲಿಟಿ ಶೋನ ತುಂಬ ಸೀರಿಯಸ್ ಆಗಿ ಫಾಲೋ ಮಾಡ್ತೀವಿ. ಒಂದು ಎಪಿಸೋಡ್ನು ಕೂಡ ಮಿಸ್ ಮಾಡಲ್ಲ ಅಲ್ವಾ? ಸೊ ಅಂಥ ಪ್ರಸಿದ್ಧ ಒಂದು ರಿಯಾಲಿಟಿ ಶೋನ ವಿನ್ನರ್ ಇವತ್ತು ನಮ್ಮ ಜೊತೆಗಿದ್ದಾರೆ, ಶ್ರೀ ಕೀರ್ತನ್ ಹೊಳ್ಳ ಅವರು. 2019ರಲ್ಲಿ ನಡೆದ ಜಿ ಸಾರೆಗಾಮಪ ಸೀಸನ್ 15 ವಿಜೇತರಾಗಿ ಕೀರ್ತನ್ ಅವರು ಕರ್ನಾಟಕದ ಮನೆ ಮಾತಾದರು. ಅರ್ಜುನ್ ಜನ್ಯ, ಚರಣ್ ರಾಜ್, ಗಿರಿಧರ್ ದಿವಾನ್, ಪ್ರವೀಣ್ ಡಿ ರಾವ್ ಮೊದಲಾದ ರಾಜ್ಯದ ಖ್ಯಾತ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿರುವ ಇವರು ಪ್ರಸ್ತುತ ಪಂಡಿತ್ ಪರಮೇಶ್ವರ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ಆಲ್ ಇಂಡಿಯಾ ರೇಡಿಯೋದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿಭಾಗದಲ್ಲಿ ಬಿ ಹೈ ಗ್ರೇಡ್ ಪಡೆದಿರುವ ಕೀರ್ತನ್ ತಮ್ಮ ಸೊಗಸಾದ ಸ್ವರದಿಂದ ಸಂಗೀತ ಅಭಿಮಾನಿಗಳ ಮನವನ್ನು ಗೆದ್ದಿದ್ದಾರೆ. ನಿಮಗೆ ಸ್ವಾಗತ. ಇಂತಹ ಪ್ರತಿಭೆ ಈಗ ನಮಗಾಗಿ ಒಂದು ವಚನವನ್ನು ತಮ್ಮ ಸುಮಧುರ ಕಂಠದಿಂದ ಪ್ರಸ್ತುತಪಡಿಸಲಿದ್ದಾರೆ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಕೀರ್ತನ್ ಹೊಳ್ಳ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೆ ಕಂಬವು ದೇಹವೇ ದೇಗುಲ, ಕಾಲೆ ಕಂಬವು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ, ಶಿರವೇ ಹೊನ್ನ ಕಳಶವಯ. ಸ್ಥಾವರ ಕಳಿಯುಂಟು ಸ್ಥಾವರ ಕಳಿಯುಂಟು ಜಂಗಮಗೆ ಅಳಿವಿಲ್ಲ, ಸ್ಥಾವರ ಕಳಿಯುಂಟು ಜಂಗಮಗೆ ಅಳಿವಿಲ್ಲ. ಕೂಡಲ ಸಂಗಮ ದೇವ ದೇವ, ಕೂಡಲ ಸಂಗಮ ದೇವ, ಸಂಗಮ ದೇವ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯವ ಮಾಡುವರು, ಮಾಡುವರು, ಮಾಡುವರು. ಉಳ್ಳವರು ಶಿವಾಲಯವ ಮಾಡುವರು. ನಾನೇನ ಮಾಡಲಿ ಬಡವನೆಯ,
ಧನ್ಯವಾದಗಳು ಶ್ರೀ ಕೀರ್ತನ್ ಹೊಳ್ಳ ಅವರಿಗೆ. ವಿಭಾ ತಮ್ಮ ಕಥಕ್ ನೃತ್ಯ ಪ್ರದರ್ಶನವನ್ನು ಸಂತ ಕವಿ ತುಳಸಿದಾಸರು ರಚಿಸಿದ ರಾಮಭಜನದಿಂದ ಮುಂದುವರಿಸಲಿದ್ದಾಳೆ. ಶ್ರೀ ರಾಮಚಂದ್ರ ಕೃಪಾಲು ಭಜುಮನ, ರಾಗ ಯಮನ್. राम नारी सुख रूप भवरी, जय दशरथ कुल कुमुद सुधाकर, कल मन मथनन मम तुलसीदास प्रभु पाहि प्रणत जन, तुलसीदास प्रभु पाहि प्रणत जन, तुलसीदास पाहि प्रणत जन। चंद्र कृपालु भज मन हरण भव भयदारुणं, श्रीरामचंद्र कृपालु भज मन हरण भव भयदारुणं, श्रीरामचंद्र कृपालु भज मन हरण भव नवकंज लोचन कंज मुख कर कंज पद कंजारुणं, नवकंज लोचन कंज मुख कर कंज पद कंजारुणं, श्रीरामचंद्र कृपालु भज मन हरण भव भयदारुणं, कंदर्प अगणित अमित चबिनवनील नीरज सुंदरं, कंदर्प अगणित अमित चबिनवनील नीरज सुंदरं, पटपीतमानस तडित रुचि शुचि नोमि जनक सुतावरं, पटपीतमानस तडित रुचि शुचि नोमि जनक सुतावरं, श्रीराम 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 श्रीराम। गुरु ही प्रणाम मन ही ना, अति लाघव उठाए धनुलीना, दम के उदामिनी जिमि जब लय
मुनि नभ धनु मंडल समभयऊ सोहत जन जुग जलज सनाला सहिसि समीत देत जयमाला कावहि छवि अवलोक सहेली सिय जयमाल राम उर्मेली कंदर्प अगणित अमित छवि नव नील नीरज सुंदरा पटपीत मानस तडित रुचि शुचि नोमि जनक सुतावरम श्रीराम चंद्र कृपालु भज मन हरण भव भय दारुणम शिरमुकुट कुंडल तिलक चारु उदारंग विभूषणम शिरमुकुट कुंडल तिलक चारु उदारंग विभूषणम आजानु भुज सर चापदर संग्राम जित करदूषणम आजानु भुज सर चापदर संग्राम जित करदूषणम श्रीराम 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 समर भूमि तस कंदर गोप्यो परसिवान रथ पथि रथ गोप्यो दंड एक रथ देखिन परयो जननी हार मन दिन कर दोरेयो शिरमुकुट कुंडल तिलक चारुदारंग विभूषणम आजान भुज सर चापदर संग्राम जित करभूषणम श्रीराम चंद्र कृपालु भज मन हरण भव भय इति वदति तुलसीदास शंकर शेष मुनि मनरंजना इति वदति तुलसीदास शंकर शेष मुनि मनरंजना मम हृदय कुंज निवास कुरु कामारि कलदलगंजनम मम हृदय कुंज निवासि कुरु कामारि कलदलगंजनम श्रीराम 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 ಭಕ್ತಿಪೂರ್ವಕವಾದ ಈ ಪ್ರದರ್ಶನಕ್ಕೆ ಧನ್ಯವಾದಗಳು ವಿಭಾ. ನಾದಂ ನಾದಂ ಅಂದರೆ ಕಥಕ್, ಕಥಕ್ ಅಂದರೆ ನಾದಂ ಅನ್ನೋ ರೀತಿಯಲ್ಲಿ ಪ್ರಸಿದ್ಧಿ ಪಡೆದಿದೆ ಈ ನಾದಂ ತಂಡ.
ಈ ನಾದಂ ತಂಡ ಎಲ್ಲೇ ನೃತ್ಯ ಪ್ರದರ್ಶನಕ್ಕೆ ಹೋದರೂ ವಿಭಾಲ ಜೊತೆಯಲ್ಲಿ ಕಾಣ ಸಿಗುವುದು ಈಕ್ವಲಿ ಟ್ಯಾಲೆಂಟೆಡ್ ಡ್ಯಾನ್ಸರ್ ಪಾವನಿ ಕಲ್ವ ಅವರು ಕೂಡ ಪದಂತ್ನಲ್ಲಿ ನಮ್ಮ ಜೊತೆ ಇದ್ದಾರೆ. 3 ವರ್ಷದ ಬಾಲ್ಯದಿಂದಲೇ ನಾದಂ ಸಂಸ್ಥೆಯ ಸಹ ನಿರ್ದೇಶಕರುಗಳಾದ ತಂದೆ ಶ್ರೀ ಮುರಳಿ ಮೋಹನ್ ಕಲ್ವ ಮತ್ತು ಗುರು ಶ್ರೀಮತಿ ನಂದಿನಿ ಮೆಹ್ತಾ ಅವರ ಮಾರ್ಗದರ್ಶನದಲ್ಲಿ ಕಥಕ್ ಕಲೆಯನ್ನು ಕಲಿಯಲು ಆರಂಭಿಸಿದ ಪಾವನಿ ನಂತರ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ಆಚಾರ್ಯ ಕರಮ್ದೀಪ್ ಸಿಂಗ್ ಅವರಿಂದ ತರಬೇತಿಯನ್ನು ಪಡೆದಿದ್ದಾರೆ. ದೂರದರ್ಶನ ಮಾನ್ಯತೆ ಪಡೆದ ಕಲಾವಿದೆಯಾಗಿರುವ ಪಾವನಿ ನಾದಂ ತಂಡದ ಪ್ರಮುಖ ನೃತ್ಯಗಾರ್ತಿಯೂ ಹೌದು. ತಮ್ಮ ಸೌಂದರ್ಯಮಯ ನೃತ್ಯ ಶೈಲಿ ಮತ್ತು ಅಭಿವ್ಯಕ್ತಿಯಿಂದ ಪ್ರೇಕ್ಷಕರ ಮನವನ್ನು ಗೆದ್ದಿರುವಂಥ ಪಾವನಿ ಭಾರತ, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ನ ಪ್ರತಿಷ್ಠಿತ ವೇದಿಕೆಗಳಲ್ಲಿ ತಮ್ಮ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ. ಕಥಕ್ ಜೊತೆಗೆ ಭರತನಾಟ್ಯದಲ್ಲೂ ತರಬೇತಿಯನ್ನು ಪಡೆದಿರುವಂಥ ಅವರು ಪ್ರಸ್ತುತ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುತ್ತಾ ಕಥಕ್ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡುತ್ತಿದ್ದಾರೆ. ವೆಲ್ಕಮ್ ಟು ಪಾವನಿ. ಈಗ ಕಥಕ್ ಪ್ರದರ್ಶನದ ಅಂತಿಮ ಭಾಗ ವಿಭಾ ತರಾನ ಅನ್ನು ಪ್ರಸ್ತುತಪಡಿಸುತ್ತಿದ್ದಾಳೆ. ಮೌಮಿತಾ ಮಿತ್ರ ಇವರಿಂದ ರಚಿತಗೊಂಡ ಈ ತರಾನಾದ ಅಂತರವನ್ನು ಪ್ರವೀಣ್ ಡಿ ರಾವ್ ಅವರು ಸೇರಿಸಿದ್ದಾರೆ. ಈ ತರಾನ ರಾಗ ಬಿಹಾಗ್ನಲ್ಲಿ ಸುನಂದ 9 ಮಾತ್ರೆಗಳ ತಾಳದಲ್ಲಿ ಸಿದ್ಧವಾಗಿದೆ. ಕೊನೆಯ ನೃತ್ಯ ಜೋರಾದ ಚಪ್ಪಾಳೆ ವಿಭಾಳಿಗೆ.
ಧಿರ್ತನ ನನ ದೀಂ ದೀಂ ತೋಂ ತದರೆ ನಾದಿರ್ದಾನಿ ಧಿರ್ತನ ನನ ದೀಂ ದೀಂ ತೋಂ ತದರೆ ನಾದಿರ್ದಾನಿ ಧಿರ್ತನ ನನ Ke do cha panche sata sade no sat che pancha tin do ek. Ke do cha panche sata sade no sat che pancha tin do ek. Ke do cha panche sata sade no sat che pancha tin do ek. ದೀಂ ತೋಂ ತದಿರೆ ನಾದಿರ್ದಾನಿ ಧಿರ್ತನ ನನ ದೀಂ ದೀಂ ತೋಂ ತದಿರೆ ನಾದಿರ್ದಾನಿ ಧಿರ್ತನ ನನ Ek ke do e do tin e do ti cha panche panche panche. Ke do e do tin e do ti cha panche panche panche. Ke do e do tin e do ti cha panche panche panche. ತೋಂ ತದಿರೆ ನಾದಿರ್ದಾನಿ ಧಿರ್ತನ ನನ ದೀಂ ದೀಂ ತೋಂ ತದಿರೆ ನಾದಿರ್ದಾನಿ ದಿರ್ ದಿರ್ ದಿರ್ತನ ದೇನ ದೇನ ಬನಿದ ಗಮ ಬನಿದ ಮಮ ಗಮ ಬನಿದ ನಿದ ಗಮ ಬನಿದ ದೀಂ ತನ ನನ ದೀಂ ತನ ನನ ದೀಂ ತೋಂ ತನ ನನ ದೀಂ ತೋಂ ತನ ನನ ದೀಂ ತೋಂ ತನ ನನ ದೀಂ ತೋಂ ತನ ನನ ದೀಂ Ta the the nam the ta the 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 ta 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 the ta the the nam the ta the 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 the nam the ta the 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 the Dim tom tananana dim tom tananana dim tom tananana dim dim tom tanire nadirani tananana dim dim tom tanire nadirani dir 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 tanana dera panida gama panida gama panida gama panida dim tananana dim tananana dim tom 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 Khana dhikit ta tha ghina tak takit dhikit takit taka takit dhikit tak 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 dhikit takit takit taka dhikit takit ta tha gadigina 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 धा tananana dim tom 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 tananana 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 ಪಾತ್ರದ ಭಾವನೆಗಳನ್ನು ಮನಸ್ಸಿನವರೆಗೂ ತಲುಪಿಸಿ ಅತ್ಯುತ್ತಮವಾದ ಪ್ರದರ್ಶನ ನೀಡಿದ ಕುಮಾರಿ ಡಾಕ್ಟರ್ ವಿಭಾರಿಗೆ ನಮ್ಮೆಲ್ಲರ ಕಥೆಯಿಂದ ಒಂದು ಸಲ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆಯೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ನನಗೆ ಇಂಗ್ಲೀಷ್ ಸೇರಿಸದೆ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಸೊ ಕ್ಷಮಿಸಿ. ಫಸ್ಟ್ ಆಫ್ ಆಲ್ ನಾನು ಚಿಕ್ಕವಳಿದ್ದಾಗಿಂದ GS ಹೆಗ್ಡೆ ಅಂಕಲ್ ಮತ್ತು ಗೀತತೆ ಅವ್ರನ್ನ ನೋಡ್ತಾನೆ ದೊಡ್ಡಾಗಿದ್ದೀವಿ. ಅವ್ರು ಮಾಡೋ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇವತ್ತು ನನಗೂ ಕೂಡ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೆಗ್ಡೆ ಅಂಕಲ್. ನೀವೆಲ್ಲ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ರೋಹಿತ್ ಅಣ್ಣ, ನನ್ನ ಕಸಿನ್ ಯೂರಾಲಜಿಸ್ಟ್, ಇಲ್ಲಿ ಎಲ್ರಿಗೂ ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಬೀಯಿಂಗ್ ಸಚ್ ಅ ಸಪೋರ್ಟ್. ಆ್ಯಂಡ್
ನನ್ನ ಗುರುಗಳಿಗೆ ಥ್ಯಾಂಕ್ಸ್ ಹೇಳಿದೆ ಆಗಲ್ಲ. ಆಲ್ರೆಡಿ ಹೇಳಿದ್ದಾರೆ ನಂದಿನಿ ಮೆಹ್ತಾ ಆ್ಯಂಡ್ ಮುರಳಿ ಮೋಹನ್ ಸರ್. ಐ ಓ ದೆಮ್ ಎವ್ರಿಥಿಂಗ್. ಆ್ಯಂಡ್ ದ ಮ್ಯೂಸಿಷಿಯನ್ಸ್ ದಟ್ ಹ್ಯಾವ್ ಬಿನ್ ಏಬಲ್ ಟು ಪರ್ಫಾರ್ಮ್ ಟುಡೇ really established an amazing artist. It's been a joyful experience. ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಈ ಸಂಜೆ ಈ ಕಲಾ ಅಭಿವೃದ್ಧಿಗೆ ಕೊಡುಗೆ ನೀಡಿದಂಥ ಕಲಾವಿದರನ್ನು ಗೌರವಿಸುವ ಸಮಯ. ಡಾಕ್ಟರ್ ದಿವಾಕರ್ ಭಟ್ ಮತ್ತು GS ಹೆಗ್ಡೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಗಾಯನದಲ್ಲಿ ಕೀರ್ತನ್ ಹೊಳ್ಳ, ತಬಲಾ ಶ್ರೀ ಸಮರ್ಥ್ ಹೆಗ್ಡೆ, ಕೌಶಿಕ್ ಭಟ್. ತಬಲಾನಲ್ಲಿ ಶ್ರೀ ಕೌಶಿಕ್ ಭಟ್, ಕೊಳಲಿನಲ್ಲಿ ಶ್ರೀ ಸಮರ್ಥ್ ಹೆಗ್ಡೆ, ಪದಂತ್ನಲ್ಲಿ ಕುಮಾರಿ ಪಾವನಿ ಕಲ್ವ. ಸಮಾರೋಪ ವಾಕ್ಯವನ್ನು GS ಹೆಗ್ಡೆ ಅವರು ನಡೆಸ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಇಲ್ಲ 4 ಅಲ್ಲ 10 ಕೊಡಬೇಕಿತ್ತು ಅವರಿಗೆ. ಯಾಕೆ ನಾನು ನಿಮ್ಮ ಮುಂದೆ ನಿಂತಿದ್ದು ಇವರಿಂದಾಗಿ. ನನ್ನ ಹೃದಯವನ್ನು ಇವರಷ್ಟು ಹತ್ತಿರದಿಂದ ನೋಡಿದವ್ರು ಯಾರೂ ಇಲ್ಲ. ಅದು ಏನಿದೆ ಏನಿಲ್ಲ ಅಂತ ಹೇಳೋದೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದು 2018ರಲ್ಲಿ ಆದದ್ದು. ಅದು ಒಂದೇ ಕಾರಣ ಇದೆಲ್ಲ ಮಾಡಲಿಕ್ಕೆ. ಆ ಕಾರಣ ಒಂದೇ ಅಲ್ಲ, ಅದು ಸಾಮಾಜಿಕವಾದ ಅವರ ಬದ್ಧತೆ. ಅದನ್ನು ನಾನು ಹೇಳಿ ನಿಮಗೆ ತಿಳಿಬೇಕಾದ್ದಿಲ್ಲ. ಈಗಾಗಲೇ ಸಾವಿರ ಲಕ್ಷಾಂತರ ರೋಗಿಗಳ ಮನಸ್ಸಿನಲ್ಲಿ ಮನೆ ಮಾಡಿದಂಥ ಮಹಾನ್ ಈ ವ್ಯಕ್ತಿಗಳು. ಎರಡನೇದು, ನಾನು ಹೆಚ್ಚು ಮೆಚ್ಚಬೇಕಾದವರನ್ನು ಅಂದರೆ ಅವರು ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆಯ ಬಗ್ಗೆ ಅವ್ರಿಗೆ ಯಾವ ರೀತಿ ಅಭಿಮಾನ ಅಂತಂದರೆ, ಇವರ ಮಗ ವಿಷ್ಣು ನಮ್ಮ ಗೀತಾ ಅವರ ಮತ್ತು ನನ್ನ ಮಗ ಧನಂಜಯ ಹೆಗಡೆಯವರ ಶಿಷ್ಯ. ಗಾಯನವನ್ನು ಕಲಿತಾ ಇದ್ದ ಮತ್ತು ಮುಂದೆ ಮಾಡ್ತಾನೆ. ಅವನು ಈಗೆಲ್ಲ ಹೊರಗಡೆ ದೇಶದಲ್ಲಿದ್ದಾನೆ. ಅದ್ಭುತ ಪ್ರತಿಭೆ ಅವನು. ಅವನ ಸಂಗೀತ ಕಚೇರಿಯನ್ನು ಮುಂದೊಂದು ದಿವಸ ಇದೇ ಸ್ಟೇಜ್ನಲ್ಲಿ ಮಾಡುವಾಗ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ವಿಭಾ ನೋಡಿ, ಎಷ್ಟು ಒಂದು MBBS ಮಾಡಿಕೊಂಡು ಅದರಲ್ಲೂ ಅಷ್ಟೇ ಒಂದು ಪ್ರಾವೀಣ್ಯತೆಯನ್ನು ಪಡೆದು ಸಂಗಡ ಈ ಒಂದು ಕಲೆ ವಿಷಯದಲ್ಲಿ ಎಷ್ಟು ಅವರು ಒಂದು ಮುತುವರ್ಜಿ ವಹಿಸಿ, ಇವರೆಲ್ಲ ಇದಕ್ಕೆ ಕಾರಣ ಬೆನ್ನೆಲುಬು ಶ್ರೀಮತಿ ಮೀನಾಕ್ಷಿ, ದಿವಾಕರ್ ಭಟ್. ನೋಡ್ತೀನಲ್ಲ ನಾನು, ಇದು ಜೋಡೆತ್ತಿನ ಕೆಲಸ. ನಾವು ಮಾಡೋದು ಅದೇ, ಗೀತಾ ನಾನು ಮಾಡಿದ್ದು ಅದೇ. ಇನ್ನೊಂದು ಕೆಲಸವನ್ನು ಈ ದಂಪತಿಗಳು ಮಾಡ್ತಾಯಿದ್ದಾರೆ. ಮಕ್ಕಳು ಇಷ್ಟೊಂದು ಪ್ರತಿಭಾವಂತರು. ಉಳಿದೆಲ್ಲ ಕಲಾವಿದರು ಇವರೆಲ್ಲ ನಮಗೆ ಯಾರೂ ಹೊಸಬರಲ್ಲ. ಅವರು ಹಲವು ಕಾರ್ಯಕ್ರಮವನ್ನು ನಾನು ಈಗಾಗಲೇ ಹಲವು ಕಡೆ ಮಾಡಿಸಿದ್ದೇನೆ. ಒಂದು ವಿಷಯದಲ್ಲಿ ನಾನು ಬಹಳ ಭಾಗ್ಯವಂತ. ಯಾಕೆಂದರೆ ಈ ಕಲೆಯ ಮೂಲಕ, ಕಲೆಯ ಸೇವೆಯ ಮೂಲಕ ಎಂತೆಂಥವ್ರು ನನ್ನ ನಿಕಟವರ್ತಿಗಳಾದರು, ಎಂತೆಂಥವ್ರು ನನ್ನನ್ನು ಇವತ್ತು ಸಪ್ತಕದ ಹೆಗಡೆ ಅಂತಂದು ಗುರುಸುವಂಗಾದರು. ಎಲ್ಲ ಇಡಗುಂಜಿ ಮಹಾಗಣಪತಿ ಕೃಪೆ, ನಂದು ಏನೂ ಇಲ್ಲ. ಇಷ್ಟು ವರ್ಷ ಮಾಡಿದ ಸಾಧನೆ ಫಲವಾಗಿಂದು ಸಪ್ತಕ ಬಹುದೊಡ್ಡ ಒಂದು ಸಂಸ್ಥೆಯಾಗಿ ಸಾಮಾಜಿಕವಾಗಿ ತುಂಬ ಕೆಲಸ ಮಾಡ್ತಾಯಿದೆ, ಸಾಂಸ್ಕೃತಿಕವಾಗಿ ಮಾಡ್ತಾಯಿದೆ. ಬರೀ ನಾನು ಸಂಗೀತ ಒಂದನ್ನೇ ಮಾಡ್ತಾಯಿಲ್ಲ, ನಾಟಕ ಮಾಡ್ತಾಯಿದ್ದೀನಿ, ಸಾಹಿತ್ಯ ಮಾಡ್ತಾಯಿದ್ದೀನಿ, ಯಕ್ಷಗಾನ ಮಾಡ್ತಾಯಿದ್ದೀನಿ, ತಾಳಮದ್ದಲೆ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ರೀತಿಯ ಪ್ರಕಾರದ ಎಲ್ಲ ಕಲಾವಿಗೂ ನಾನು ಒಂದು ಪ್ರೋತ್ಸಾಹವನ್ನು ಮಾಡ್ತಾ ಇರುವಂಥ ಒಂದು ಶಕ್ತಿ ನನಗೆ ದೇವ್ರು ಕೊಟ್ಟನಲ್ಲ, ಅದೆಲ್ಲ ನಿಮ್ಮೆಲ್ಲವರ ಆಶೀರ್ವಾದ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಏರ್ಪಡಲಿಕ್ಕೆ ಸಹಾಯ ಸಹಕಾರ ನೀಡಿದಂಥ ಮೊದಲನೇದಾಗಿ ಇಂಥ ಸುಂದರ ಸಭಾಂಗಣ, ಇಲ್ಲಿ ವರ್ಣನೆ ಅನ್ನೋದೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಕಾರಣೀಕರ್ತರಾದಂಥ ವಿಶೇಷವಾಗಿ VP ಹೆಗಡೆ ವೈಶಾಲಿಯವರಿಗೂ ಹಾಗೂ ಅವರ ಸರ್ವ ಸದಸ್ಯರಿಗೂ, ನಮ್ಮ ಅಣ್ಣಪ್ಪ ಅವರಿಗೂ, ಹಾಗೆ
ಇವತ್ತು ಅತ್ಯುತ್ತಮವಾದ ಧ್ವನಿವರ್ಧಕವನ್ನು ಒದಗಿಸಿ ನಮ್ಮ ಇಡೀ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಂಥ ನಿನಾದ್ ಸೌಂಡ್ ಸಿಸ್ಟಮ್ ರಾಮಣ್ಣನಿಗೂ, ನಿಮ್ಮನ್ನು ಝಗಮಗಿಸುವ ಒಂದು ದೀಪದ ಬೆಳಕಿನಲ್ಲಿ ನೋಡುವಂತೆ ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಪ್ರಿಯ ನಾಗರಾಜ್ ಭಂಡಾರಿ ಅವರಿಗೂ ಹಲವು ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ.